ಬಾಬಾರ ಸಂಜೆಯ ಮಾತು. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಓ ಮಗುವೆ, ಗುರು ಹಿರಿಯರಿಗೆ ನಮಸ್ಕರಿಸಬೇಕು. ತಂದೆ ತಾಯಿ ಎಲ್ಲ ಹಿರಿಯರಲ್ಲೂ ಗೌರವ ಭಾವನೆ ಸದಾ ಇರಲಿ. ಸಜ್ಜನರ ಸಂಘ ಸದಾ ಒಳಿತನ್ನು ನೀಡುತ್ತದೆ. ಕಿರಿಯರಲ್ಲಿ ಪ್ರೀತಿ ಭಾವವಿರಬೇಕು. ಬಾಬರಿಗೆ ಅತ್ಯಂತ ಪ್ರಿಯವಾದ ವಾರ ಗುರುವಾರವಾಗಿದೆ. ಗುರುವೇ ಸರ್ವಸ್ವ. ಆದರೆ ನಮ್ಮೆಲ್ಲ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ಯಾವಾಗಲೂ ಮರೆಯಬಾರದು. ಬಾಬಾರನ್ನು ಪೂಜಿಸಲು ನಾವು ಪುಣ್ಯವನ್ನು ಮಾಡಿರಬೇಕು. ಅಸಹಾಯಕರಿಗೆ ಸಹಾಯ ಮಾಡಬೇಕು. ಬಡವರಿಗೆ ಅನುಕಂಪ ತೋರಿಸಬೇಕು. ನಾವು ದುಡಿದ ಹಣವನ್ನು ಸ್ವಲ್ಪವಾದರೂ ಭಿಕ್ಷುಕರಿಗೆ ದಾನ ಮಾಡಬೇಕು. ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ದೇವರಲ್ಲಿ ಹೇಳಿಕೊಳ್ಳಬೇಕು. ಬಾಬಾ ಎಂದು ಕೂಗಿದರೆ ಈ ನಿಮ್ಮ ರಕ್ಷಣೆಗೆ ಸದಾ ಸಿದ್ಧನಿದ್ದೇನೆ. ಈ ಬಾಬಾ ನಿಮ್ಮ ರಕ್ಷಣೆಗೆಂದೇ ಇರುವನು. ನನ್ನಲ್ಲಿ ನಂಬಿಕೆ ಇಡಿ. ಈ ನಂಬಿಕೆ ಎನ್ನುವ ಮೂರಕ್ಷರವೇ ಈ ಸಾಯಿಬಾಬಾ. ನೀನು ಏನೋ ಚಿಂತೆ ಮಾಡುತ್ತಿದ್ದೀಯಾ? ಚಿಂತೆ ಬಿಟ್ಟು ಹೊರಗೆ ಬಾ. ನಿನ್ನನ್ನು ನೀನು ಅರಿತು ನಡೆದರೆ ನಿನಗೆಲ್ಲ ಚೆನ್ನಾಗೇ ಇರುತ್ತದೆ. ಈ ಹೊರಪ್ರಪಂಚ ಎಷ್ಟು ವಿಶಾಲ, ಈ ವಿಶಾಲವೇ ಈ ಬಾಬಾ. ಬೇರೆಯವರ ಚಿಂತೆಯನ್ನು ಬಿಟ್ಟು ಬಿಡು. ನಿನ್ನ ಚಿಂತೆ ನಿನಗೆ. ಬಾಬಾರನ್ನು ಪೂಜಿಸು. ಭಕ್ತಿಭಾವದಿಂದ ಸ್ಮರಿಸು. ನೀನು ಚೆನ್ನಾಗಿರಬೇಕಾದರೆ ನೀನಾಗಿರು. ಈ ಬಾಬಾ ಸದಾ ನಿಮ್ಮಲ್ಲಿಯೇ ಇರುತ್ತಾರೆ. ಮನಸ್ಸಿಗೆ ನೋವಾದರೆ ಬಾಬಾರ ಹಾಡನ್ನು ಹಾಡು. ನನಗೆ ಹಾಡು ಕೇಳುವುದೆಂದರೆ ಇಷ್ಟ. ಬಾಬಾ ತುಂಬಿದ ಮನೆಯಲ್ಲಿ ನೀನಿರು. ನೀವು ನಮ್ಮ ಕೈಯನ್ನು ಬಿಡಬೇಡ. ನಿಮಗೆ ಈ ಬಾಬಾರ ಮೇಲೆ ನಂಬಿಕೆ ಇದ್ದರೆ ದಿನಾಲೂ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ನನ್ನನ್ನು ಸ್ಮರಿಸು. ರಾತ್ರಿ ಮಲಗುವಾಗ ಸುಲಭವಾದ ಮಂತ್ರವನ್ನು ಹೇಳುತ್ತೇನೆ ಕೇಳು. ಓಂ ಸಾಯಿನಾಥಾಯ ನಮಃ ಅಂತ 21 ಬಾರಿ ಪಠಿಸು. ನಿನಗೆ ಆ ದಿನ ಎಲ್ಲವೂ ಶುಭವಾಗಿರುತ್ತದೆ. ಈ ದಿನವೂ ಶುಭವೇ. ಓ ಮಗುವೆ, ನೀನು ಹೆದರಬೇಡ, ನಾನಿದ್ದೇನೆ. ಈ ಬಾಬಾ ನಿಮ್ಮ ಜೊತೆಗಿರುತ್ತಾರೆ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.